ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ ವಿಶೇಷವಾಗಿ ನಾಗರ ಪಂಚಮಿಗೆ ಅಂತ ಹೇಳಿನ ಚಿಗಳಿ ತಂಬಿಟ್ಟು ಮತ್ತು ಈ ಗೋಧಿ ಹಿಟ್ಟಿನ ತಂಬಿಟ್ಟನ್ನು ಎರಡನ್ನೂ ಒಂದೇ ವಿಡದಾಗಿರಿ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡಕತ್ತೀವಿ ರೀ. ಈ ಒಂದು ಪಂಚಮಿಗೆ ನೀವು ಬಹಳ ಸುಲಭವಾಗಿ ಇದೇ ರೀತಿ ಒಳಗೆ ಮಾಡಿದ್ರಿ ಅಂತಂದ್ರೆ ಅಗದಿ ಪರ್ಫೆಕ್ಟಾಗಿ ಚಿಗಳಿ ತಂಬಿಟ್ಟು ಮತ್ತು ಈ ಒಂದು ಹಿಟ್ಟಿನ ತಂಬಿಟ್ಟು ತಯಾರಾಗ್ತಾವೆ ರೀ. ಹಾಗಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿ. ನೋಡಿ, ಮೊದಲಿಗೆ ನಾವು 1 ಕಪ್ಪಷ್ಟು ಕಪ್ಪು ಎಳ್ಳು ಇರ್ತಾವೆ ನೋಡಿರಿ, ಆ ಎಳ್ಳನ್ನು ತೊಗೊಳ್ಬೇಕಾಕೈತೆ ರೀ. ಇವು ಆರೋಗ್ಯದ ದೃಷ್ಟಿಯಿಂದನೂ ಬಹಳ ಒಳ್ಳೆಯದು. ಆಮೇಲೆ ಈ ಒಂದು ಹಬ್ಬಕ್ಕೂ ಬಹಳ ಮಸ್ತಾಗಿ ಈ ಒಂದು ಚಿಗಳಿ ತಂಬಿಟ್ಟನ್ನು ಮಾಡ್ತಾರೆ ನೋಡಿ. ಇವುಗಳನ್ನ ನೀವು ಹುರಿಬೇಕ್ರಿ. ಎಲ್ಲಿ ತಕ ಅಂತಂದ್ರೆ ಅವು ಚಟಪಟ ಅಂಥೇಳಿ ಅನ್ನಕ್ಕೆ ಚಾಲೂ ಮಾಡ್ತಾವ್ರಿ. ಅಲ್ಲಿ ತಕ ನೀವು ಎಳ್ಳನ್ನು ಹುರಿದು ಕೆಳಗೆ ತೊಗೊಂಬರ್ರಿ. ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಇನ್ನೊಂದು ತಂಬಿಟ್ಟಿಗೂ ಬೇಕಾಕಂತ ಹೇಳಿ ಒಂದು ಸ್ವಲ್ಪ ತೆಗೆದು ಇಟ್ಕೊಂಡ್ಬಿಡ್ನವ್ರಿ. ಉಳಿದಿದ್ದನ್ನೆಲ್ಲ ಒಂದು ಮಿಕ್ಸರ್ ಜಾರ್ದಾಗ ನಾವು ಸೇರಿಸಿ ನೋಡಿತಿದ್ರಿ. ಅಷ್ಟಾದ ನಂತರ ಏನು ಮಾಡಿರಿ, ಇದಕ್ಕೆ ನಾವು ಏನು ಮಾಡಿರಿ, ಒಂದು ಸಲ ಗರ್ರ ಅಂತೇಳಿ ಅನ್ಸ್ಕೊಂಡು ತೊಗೊಂಬರ್ಬೇಕ್ರಿ. ಆಮೇಲೆ ಇದ್ರೊಳಗೆ ಒಂದಿಟ್ಟು ಏಲಕ್ಕಿ ಪುಡಿಯನ್ನು ಹಾಕಿರಿ. ಹಂಗೆ ಒಂದು ಅರ್ಧ ಕಪ್ ಸಮೀಪ ಬೆಲ್ಲದ ಪುಡಿಯನ್ನು ನಾವು ಸೇರಿಸೋಣ. ಅದಾದ ನಂತರ ಇದನ್ನು ಹೋಗಿ ಇನ್ನೊಮ್ಮೆ ಗೆರ್ರ ಅಂತೇಳಿ ಅನ್ಸ್ಕೊಂಡು ತೊಗೊಂಬಂದ್ರೆ ಆಯಿತು. ಇದಕ್ಕೆ ಯಾವ ರೀತಿಯ ಪಾಕ ಬೇಡ, ಏನು ಬೇಡ, ಸಿಂಪಲ್. ಬೇಕಂದ್ರೆ ಸ್ವಲ್ಪ ಬರೀ ಹೆಸರಿಗೆ ಅಷ್ಟೇ ಅಂತೇಳಿ ನಾವು ಒಂದು ಈಟು ತುಪ್ಪ ಹಾಕಲು ನಡಿತೈತೆ ರೀ. ಅಷ್ಟು ಮಾಡಿ ನೀವು ಅದನ್ನು ಕರೆಕ್ಟಾಗಿ ಕೈಯಿಂದ ಬರೋಬ್ಬರಿಯಾಗಿ ಕಲಿಸ್ಬೇಕು. ಕಲಿಸಿದಾದ ನಂತರ ಈ ರೀತಿಯಾಗಿ ನೀವು ಅದನ್ನು ತಿಕ್ಕಬೇಕು. ಅಂದರೆ ಎಲ್ಲ ಕಡೆ ಬೆಲ್ಲಾಗಿಲ್ಲ ಕುಡ್ಕೋತೈತಿ. ಆಮೇಲೆ ಏನು ಮಾಡಿರಿ, ನೀವು ಇದನ್ನು ಕಟ್ಟಾಕಂದ್ರೆ ಅದ್ರದ್ದೊಂದು ಬೈಂಡಿಂಗ್ನು ಪರ್ಫೆಕ್ಟಾಗಿ ಬರುವಂಗೆ ಈ ರೀತಿ ತಿಕ್ಕೋದ್ರಿಂದ ನಿಮ್ಗೆ ಹೆಲ್ಪ್ ಆಗ್ತೈತೆ ರೀ. ಮುಂದಕ್ಕೆ ಈ ರೀತಿಯಾಗಿ ತಂಬಿಟ್ಟನ್ನು ನೀವು ತಯಾರು ಮಾಡ್ಕೊಳ್ಬೇಕ್ರಿ. ಸಿಂಪಲ್ಲಾಗಿ ಆಗ್ತೈತಿ, ಏನೂ ಇಲ್ಲ. ಆಮೇಲೆ ಅದನ್ನು ಈ ರೀತಿಯಾಗಿ ಕೈಯಿಂದ ಮತ್ತೊಂದು ಸ್ವಲ್ಪ 2 ಕೈ ನಡಬಾರ್ದು ತೆಗಿದ್ರಿ ಅಂತಂದ್ರೆ ಈ ರೀತಿಯಾಗಿ ಶೈನೂ ಬರ್ತದೆ ರೀ ಮತ್ತು ಚಂದನು ಕಾಣ್ತಾವ್ರಿ. ತಿದ್ರಿ ಈಸಿಯಾಗಿ ನೀವು ಈ ಒಂದು ಚಿಗಳಿ ತಂಬಿಟ್ಟನ್ನು ಆರಾಮಾಗಿ ನೀವು ನಾಗರ ಪೂಜೆಗೆ ಅಂಥೇಳಿ ಮಾಡ್ಕೊಳ್ಬೋದು ರೀ. ಮತ್ತು ಈಸಿ ಐತ್ರಿ. ನಿಮ್ಗೆ ಆ ಒಂದು ಮೆಥಡನ್ನು ನಾವು ಭಾಳ ಸುಲಭ ಮಾಡಿ ತೋರಿಸ್ಕೊಟ್ಟಿದ್ದೀವಿ. ನೀವು ಅದಕ್ಕೆ ತಪ್ಪಲಾರ್ದ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಯಾರು ಈ ತಂಬಿಟ್ಟನ್ನು ಮಾಡೋಕ್ಕೆ ಇಷ್ಟಪಡ್ತಿರ್ತಾರೋ ಅಥವಾ ಸರ್ಚ್ ಮಾಡತ್ತಿರ್ತಾರಲ್ಲ ಅವರಿಗೆ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿಬಿಡ್ರಿ. ನೋಡಿ, ಈ ರೀತಿಯಾಗಿ ನೀವು ಚಿಗಳಿ ತಂಬಿಟ್ಟನ್ನು ಪ್ರತಿಯೊಂದೂ ಅದೇ ರೀತಿಯಾಗಿ ಮಾಡಿರಿ. ಭಾಳ ಏನು ಮಾಡ್ತಿರಂಗಿಲ್ಲ, ಯಾವಾಗರೆ ಮಾಡ್ತಿರ್ತೀರಿ. ಅದಕ್ಕೆ ಇಂತಹ ಪಾರಂಪರಿಕವಾದಂತಹ ಸಾಂಪ್ರದಾಯಿಕವಾದಂತಹ ರೆಸಿಪಿಗಳನ್ನ ನೀವು ಮಿಸ್ ಮಾಡಲಾರ್ದ ಮಾಡಿರಿ. ಇದರಿಂದ ಈ ಒಂದು ಏನು ಕಲ್ಚರ್ ಐತ್ರಲ್ಲ ಅದು ಕಂಟಿನ್ಯೂ ಆಗ್ತೈತಿ. ಐತ್ರಿ ಈ ರೀತಿಯಾಗಿ ನೀವು ಚಿಗಳಿ ತಂಬಿಟ್ಟನ್ನು ಮಾಡ್ಕೊಳ್ಬೋದು ರೀ. ಒನ್ನೆಯ ನಮ್ಮ ಮತ್ತು ಸಿಂಪಲ್ ಆಗಿರುವಂತಹ ಚಿಗಳಿ ತಂಬಿಟ್ಟು ಇಷ್ಟು ಮಾಡಿದ್ರೆ ಮುಗಿದು ಹೋಗ್ತೈತ್ರಿ. ಹಿಂಗನ ನಾವು ಇನ್ನೊಂದು ತಂಬಿಟ್ಟನ್ನು ಮಾಡೋರಿ. ಇದು ಹೆಂಗೆ ಮಾಡಿದೇವ್ರಲ್ಲ ಹಂಗೆ ಅದರಷ್ಟು ವಿಶೇಷವಾಗಿರುವಂತಹ ಇನ್ನೊಂದು ಹಿಟ್ಟಿನ ತಂಬಿಟ್ಟನ್ನು ನಾವು ತೋರ್ಸಕತ್ತೀವಿ. ಬಿಳಿ ಎಣ್ಣೆನ ಒಂದು ಇದಕ್ಕೆ ಪ್ಯಾನ್ನಾಗ ಹಾಕಿ ಸ್ವಲ್ಪ ಹುರಿದ್ರಿ. ಒಂದು ಪ್ಯಾನ್ನಾಗ ಚೆನ್ನಾಗಿ ಹುರಿದಾದ ನಂತರ ಏನು ಮಾಡಿರಿ, ಇದನ್ನು ಒಂದು ಈಟು ಚಟ್ಪಟ್ ಅನ್ಬೇಕು ಅಷ್ಟೇ ರೀ. ಅದಾದ ನಂತರ ಏನು ಮಾಡಿರಿ, ಆಗಲೇ ತಗೊಂಡು ಇಟ್ಕೊಂಡಿದ್ರೆ ಕಪ್ಪು ಎಳ್ಳು ಅವನಷ್ಟು ಹಾಕಿರಿ. ಅವುಗಳನ್ನು ಇದ್ರೊಳಗೆ ಸ್ವಲ್ಪ ಹುರಿ. ಅದಾದ ನಂತರ ಏನು ಮಾಡಿರಿ, ಈಗ ಇವು 2 ಚಟ್ಪಟ್ ಅನ್ನಕ್ಕೆ ಚಾಲೂ ಮಾಡ್ತಾವೆ. ಅವಾಗ ಒಣ ಕೊಬ್ಬರಿ ತುರಿಯನ್ನು ನಾವು ಹಾಕಿ ಮತ್ತೊಮ್ಮೆ ಅದನ್ನು ಪದ್ಧತಿಯಾಗಿ ಈ ರೀತಿಯಾಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡು ನೋಡಿ. ಇಷ್ಟಂತರೂ ಆಗಬೇಕು. ಇಷ್ಟಾದ ನಂತರ ಏನು ಮಾಡಿರಿ, ಇದಕ್ಕೆ ನೆಕ್ಸ್ಟ್ ಇದನ್ನೆಲ್ಲ ತೊಗೊಂಬರ್ರಿ, ಒಂದು ಪರಾತ್ನಾಗ ಹಾಕಿಬಿಡ್ರಿ. ಹಾಕಿ ಅದೇ ಪ್ಯಾನ್ನಾಗ ನಾವು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡ್ರಿ. ಅದಾದ ನಂತರ ಏನು ಮಾಡಿರಿ, ಒಂದು ಸ್ವಲ್ಪ ಅದಕ್ಕೊಂದು ಮಸ್ತಾಗಿರುವಂತಹ ರುಚಿ ಬರಬೇಕು ಅಂತಂದ್ರೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿ 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ನಾವು ಇದ್ರೊಳಗೆ ಸೇರಿಸಿದ್ವಿ. ಹಾಕ್ಲೂ ನಡೀತಾಯಿದ್ರಿ, ಬರೀ ಹಿಟ್ಟಿಂದನೂ ಮಾಡ್ಬೋದು ರೀ. ಗೋಧಿ ಬಿಸಿ ಮಾಡ್ತಿದ್ರು ಮೊದಲಿನವ್ರು. ಈಗ ನಾವು ಸ್ವಲ್ಪ ಹಾಕಿದ್ದೀವಿ. ಆಮೇಲೆ ಇದೇ ರೀತಿಯಾಗಿ ನಾವು 10 ಹಲವಾರು ರೀತಿ ಒಳಗೆ ನಿಮಗೆ ನಾವು ಪುಟಾಣಿ ತಂಬಿಟ್ಟನ್ನು ತೋರಿಸಿದ್ದೀವಿ. ಹಾಗೆ ಅಕ್ಕಿ ಹಿಟ್ಟಿನ ತಂಬಿಟ್ಟನ್ನು ತೋರಿಸಿದ್ದೀವಿ. ಅವು ಎಲ್ಲನೂ ಬೇಕಂತಂದ್ರೆ ನೀವು ಸವಿರ್ಚೆ ಸೊಬಗು ತಂಬಿಟ್ಟು ಅಂತೇಳಿ ಯೂಟ್ಯೂಬ್ದಾಗ ಸರ್ಚ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಅವು ಸಿಕ್ಬಿಡ್ತಾವೆ. ಹಿಟ್ಟನ್ನು ಪದ್ಧತಿಯಾಗಿ ಹುರಿಬೇಕು ಅಂದ್ರೆ ಒಂದು ಘಮ ಬರ್ತೈತೆ. ಅಲ್ಲಿ ತಗ ಹುರಿದಾದ ನಂತರ ಅದನ್ನು ಪರಾತ್ನ ಹಾಕಿರಿ. ಈಗ ಅದ ಬಣ್ಣಾಗ ತುಪ್ಪ ಅನ್ನಕ್ಕೆ ಹಾಕಿಟ್ರಿ. ಸ್ವಲ್ಪ ತುಪ್ಪ ತುಪ್ಪ ಅನ್ನಕ್ಕೆ ಹಾಕಿಟ್ಟು ನೀವು ಒಂದು ಅರ್ಧ ಕಪ್ ಸಮೀಪ ಬೆಲ್ಲ ಅಥವಾ ಬೆಲ್ಲದ ಪುಡಿಯನ್ನು ಇದ್ರಾಗ ಹಾಕಿ ಅದನ್ನು ಕರಗಿಸ್ಬೇಕ್ರಿ. ತಿದ್ರಿ ನೀವು ಇಲ್ಲಿ ತುಪ್ಪದ ಬದಿ ಸ್ವಲ್ಪ ನೀರು ಹಾಕಿ ನಮ್ಮ ಬೆಲ್ಲ ಕರಗಿಸ್ತಂತಂದ್ರೂ ನಡಿತೈತಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ತಂತಂದ್ರೂ ನಡೀತೈತಿ. ನಿಮಗೆ ಹೆಂಗೆ ಈಸಿ ಆಗ್ತೈತೋ ಯಾವ್ದು ಅನುಕೂಲ ಆಗ್ತೈತೋ ನೀವು ಅದನ್ನು ಫಾಲೋ ಮಾಡಿ. ತಿದ್ರಿ ಈ ರೀತಿಯಾಗಿ ಮಾಡಿದ ನಂತರ ಏನು ಮಾಡಿರಿ, ಅದು ಬೆಲ್ಲ ಕರಗ್ತೈತಿರಲ್ಲ ಆವಾಗ ಈ ಒಂದು ಇದೇಗೇನು ಹಿಟ್ಟು ಹುರಿದೆಲ್ಲ ರೆಡಿ ಮಾಡಿದ್ದರೆ ಅದನ್ನು ಮಿಕ್ಸ್ ಮಾಡಿ ಅದಪ್ಪ ಅಣ್ಣಗನ ನೀವು ಇದನ್ನು ಹಾಕಿ ಕಂಪ್ಲೀಟಾಗಿ ಒಂದು ಹಿಟ್ಟು ಕಲಿಸಿಬಿಡ್ರಿ. ನೋಡಿ ಈ ರೀತಿಯಾಗಿ ಅಂದ್ರೆ ಬೆಲ್ಲ ಈ ಹಿಟ್ಟು ಜೊತೆ ಕೂಡ್ಕೊಳ್ಬೇಕ್ರಿ. ಹಂಗೆ ನೀವು ಕಲಿಸ್ಬೇಕು. ಅದಾದ ನಂತರ ಅದನ್ನು ಬೇರೆ ಕಡೆ ಒಂದು ಶಿಫ್ಟ್ ಮಾಡ್ಕೊಳ್ಬೇಕಂದ್ರೆ ಒಂದಿಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಕೈಯಿಂದ ಈ ರೀತಿಯಾಗಿ ತಿಕ್ಕಬೇಕು. ಪ್ರತಿ ಸಲ ನೀವು ತಂಬಿಟ್ಟನ್ನು ಈ ರೀತಿ ಕೈಯಿಂದ ಕಟ್ಟುವಾಗ ಈ ರೀತಿ ತಿಕ್ಕಿ ಕಟ್ಟಿದ್ರಿ ಅಂತಂದ್ರೆ ಅವು ಬೈಂಡಿಂಗ್ ಪರ್ಫೆಕ್ಟಾಗಿ ಕುಂದಿರ್ತಾವೆ. ಮತ್ತು ನಿಮಗೆ ಅವು ಗಟ್ಟಿನೂ ಅನ್ಸೋದಿಲ್ಲ, ಚೆಂದಂಗೆ ಆಗ್ತಾವೆ. ರುಚಿ ಸಹ ಬರೋಬ್ಬರಿಯಾಗಿನೇ ಇರ್ತೈತೆ ರೀ. ಇನ್ನು ಯಾವ ರೀತಿ ಮಾಡೋದಂತಂದ್ರೆ 2 ಮುಷ್ಟಿಯೊಳಗೆ ತೊಗೊಂಡು ಈ ರೀತಿಯಾಗಿ ಒತ್ತಿ ಬರೋಬ್ಬರಿಯಾಗಿ ಕಟ್ಟಿದ್ರಿ ಅಂತಂದ್ರೆ ಈ ಒಂದು ಹಬ್ಬಕ್ಕೆ ಬೇಕಾಗಿರುವಂತಹ ತಂಬಿಟ್ಟು ತಯಾರಾಗ್ತೈತೆ ರೀ.
ಹಾಗಾದ್ರೆ ನಿಮಗೆ ನಾ ಇದೇ ಕೇಳಿದಂಗೆ ಇನ್ನೊಂದು ಸಲ ಹೇಳತ್ತೀನಿ ರೀ, ನಿಮಗೆ ಬೇರೆ ರೀತಿ ತಂಬಿಟ್ಟು ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಈಗಾಗಲೇ ಅದಾವೆ, ಅದನ್ನು ನೀವು ಮುರಿದನ್ನು ನೋಡ್ಬೋದು, ಬರೋಬ್ಬರಿಯಾಗಿನ ಬರ್ತೈತೆ ರೀ. ಇದ್ರಿ ಹಿಂಗೆ ಮತ್ತು ಪ್ರತಿ ಸಲ ಕಟ್ಟುವಾಗ ಒಂದು ಈಟು ತಿಕ್ಕಿ ಎಷ್ಟು ಬೇಕೋ ಅತ್ತ ನೋಡ್ಕೊಂಡು, ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ, ಅದು ನಿಮ್ಮ ಇಷ್ಟ ರೀ. ಆ ರೀತಿಯಾಗಿ ನೀವು ಚೇಂಜಸನ್ನು ಮಾಡಿಕೊಂಡು ಇಂತಹ ಮಸ್ತಾಗಿರುವಂತಹ ಮತ್ತು ಸಾಂಪ್ರದಾಯಿಕ ಶೈಲಿಯೊಳಗೆ ಮಾಡುವಂತಹ ತಂಬಿಟ್ಟನ್ನು ನೀವು ತಯಾರು ಮಾಡಿ. ಹಾಗೆ ಇಷ್ಟ ಈಸಿ ಐತ್ರಿ ಮತ್ತು ಅಗದಿ ಪದ್ಧತಿಯಾಗಿರ್ತೈತೆ ರೀ, ಜಾಸ್ತಿ ಟೈಮನ್ನು ತೊಗೊಳಂಗಿಲ್ಲ. ಅಂದ್ರೆ ನೀವು ಮಿಸ್ ಮಾಡಬಾರ್ದು ಅಂತ ಹೇಳಿ ಮತ್ತೊಮ್ಮೆ ಹೇಳತ್ತೇನೆ ರೀ ನಾ. ಮತ್ತು ಇದೇಗೆ ಇದಂಗನ ಪ್ರತಿ ಸಲ ತಿಕ್ಕಿ ಈ ರೀತಿಯಾಗಿ ಮುಷ್ಟಿ ಒಳಗೆ ಎರಡನ್ನೂ ನೀವು ಇದನ್ನು ಮೆಥಡನ್ನು ಫಾಲೋ ಮಾಡಿದ್ರಿ ಅಂತಂದ್ರೆ ಮಸ್ತ್ ಬರ್ತಾವೆ. ಇದಷ್ಟೇ ಅಲ್ಲದೆ ನಾಗರ ಪಂಚಮಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಉಂಡೆಗಳು, ಚೂಡಾ ರೆಸಿಪಿಗಳು ಇವೆಲ್ಲವೂ ನಮ್ಮ ಚಾನಲ್ಗೆ ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ರೀ. ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ತಾವು ಸಹ ಅವುಗಳನ್ನ ನೋಡಿ ಈ ಒಂದು ಹಬ್ಬಕ್ಕೆ ಟ್ರೈ ಮಾಡ್ಬೋದು ರೀ. ಮತ್ತು ಇದೇ ರೀತಿಯಾಗಿರುವಂತಹ ಮಸ್ತಾಗಿರುವಂತಹ ಅನೇಕ ರೆಸಿಪಿಗಳಿಗಾಗಿ ತಾವು ಇನ್ನತನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಒಂದು ಒತ್ತಿಬಿಡ್ರಿ ನಮ್ಮ ಯೂಟ್ಯೂಬ್ ಚಾನಲನ್ನು ಹೇಳ್ತಾ. ನೆನಪಿರಲಿ, ಇದು ಸವಿರ್ಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.